ಇದ್ಯಾಕಿಂತದ್ ಬಣ್ಣನೆಲ್ಲ ಹೋಗಿರೋ ಅಂತ ಕಾರ್ ತಗೊಂಬಂದಿದ್ಯಾ ಪರೋ? ಯಾಕಿಂತ ತಗೊಂಬಂದಿದ್ಯಾ? ಎಲ್ಲ ಒಂಥರ ಹಳೇದಾದಂಗಾಗೈತೆ. ಅಮ್ಮ ಮೇಕಪ್ ಮಾಡ್ತೀನಮ್ಮ, ಇದಕ್ಕೆ ಸ್ವಲ್ಪ ಮೇಕಪ್ ಮಾಡ್ತೀನಿ. ಮೇಕಪ್ ಮಾಡಿದ್ರೆ ಹೆಂಗೆ ಸೇಲ್ ಆಗುತ್ತೆ ನೋಡು. ಸ್ವಲ್ಪ ಇದಕ್ಕೆಲ್ಲ ನಾ ಪೇಂಟ್ ಗಿಂಟ್ ಎಲ್ಲ ಬಳಸ್ಬಿಡ್ತೀನಿ. ಸೀಟೆಲ್ಲ ಹೊಸದು ಹಾಕಿಸ್ತೀನಿ. ಎಲ್ಲ ಏನಾದರೂ ರಿಪೇರಿ ಇದ್ದರೆ ಎಲ್ಲ ಹೊಸ ಥರ ಮಾಡಿಸ್ತೀನಿ. ಎಲ್ಲ ವಾಶ್ ಮಾಡಿಸ್ಬಿಟ್ಟು ನೀಟಾಗಿ ಮಾಡಿಸಿ ಸೇಲ್ ಮಾಡ್ತೀನಿ ನೋಡು. 50,000 ರೂಪಾಯಿಗೆ ಸೇಲ್ ಆಗುತ್ತಿದ್ದು 30,000 ರೂಪಾಯಿಗೆ ತಂದಿದ್ದೀನಿ. ಈ ಥರ ಬಿಸ್ನೆಸ್ ಮಾಡ್ತೀನಮ್ಮ. ಹಿಂಗೆ ಹಳೆ ತರೋದು ಎಲ್ಲ ಬಣ್ಣ ಸುಣ್ಣ ಹೊಡಿಯೋದು ಮಾರೋದು, ಬಣ್ಣ ಸುಣ್ಣ ಹೊಡಿಯೋದು ಮಾರೋದು, ಈ ಥರ ಮಾಡ್ತೀನಿ. ಈ ಥರ ಮಾಡಿದರೆ ಚೆನ್ನಾಗಿ ಒಳ್ಳೆ ಲಾಭ ಬರುತ್ತೆ. ಹೌದೇನು ಅಕ್ಕೆ ಅಂತ ತಗೊಂಬಂದಿದ್ದು? ಬಣ್ಣ ಹೊಡ್ಸಿರಿ ಹೊಸ ಬಣ್ಣ ಕಾಣ್ತಾವಲ್ಲ, ಅದಕ್ಕೆ ಜಾಲಿ ತಗೊಂಡು ಹೋಗ್ತಾರೆ. ಬಣ್ಣ ಹೊಡಿಯೋದ್ರಿಂದನ ಬೇಗ ಸೇಲ್ ಆಗ್ತಾವಂದ್ರಿ. ನಾನು ಯಾಕತ್ತು ಇಂಥದ್ದು ಬಣ್ಣ ಎಲ್ಲ ಹೋಗಿರೋ ಅಂತ ತಂದವಳೆ, ಹಳೇದಿದ್ದಂಗೈತಿ, ಯಾಕತ್ತು ಇಂಥ ಕಾರ್ ತಂದವಳೆ ಅಂದ್ಕಂಡು ನಾನು. 30,000 ರೂಪಾಯಿಗೆ ಅಂಥದ್ದು ಬರ್ತೈತಿ ಅವಳು. 50,000 ರೂಪಾಯಿಗೆ ಮಾರ್ಬೋದಲ್ಲ, 30,000 ರೂಪಾಯಿಗೆ ತಂದು. ನಮ್ಮ ಇಂಥವೆಲ್ಲ ಸೇಲ್ ಆಗ್ತಾವೆ, ಅದಕ್ಕೆ ನಾನು ಹಿಂಗೆಲ್ಲ ತೊಗೊಂಬಂದಿರೋದು. ನಾನು ಇದನ್ನೆಲ್ಲ ತಗೊಂಬಂದ್ಬಿಟ್ಟು ನಾನು ಅದಕ್ಕೇನೆ ಹಿಂಗೆಲ್ಲ ಮಾಡೋಣ ಅಂತ ಹೇಳಿ ನಾನು 5 ಲಕ್ಷ ದುಡ್ಡು ಇಸ್ಕೊಂಡಿದ್ದು. ಇವಾಗ 5 ಲಕ್ಷಕ್ಕೆ 5 ಲಕ್ಷ ಆರಾಮಾಗೆ ಸೇಲ್ ಮಾಡ್ಕೋಬೋದು. ಆರಾಮಾಗಿ ಸೇಲ್ ಆಗುತ್ತೆ ಗೊತ್ತೇ. ಇದು ಹೆಂಗೆ ಅಂತ ಗೊತ್ತಿಲ್ಲ ಈ ಬಿಸ್ನೆಸ್ ಯಾರಿಗೂ. ಈ ಬಿಸ್ನೆಸ್ ಯಾರೂ ಮಾಡಿಲ್ಲ ಈ ಥರನ, ನನ್ನ ಥರನ. ಈ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು ಹೊಸದಾಗಿ ಇವಾಗಲೇ ನೋಡು. ಅದಕ್ಕೆ ಇವತ್ತು ಬೇರೆ ಒಳ್ಳೆ ವಾರ, ಶುಕ್ರವಾರ ಬೇರೆ, ಅದಕ್ಕೇ ತೊಗೊಂಬಂದ್ಬಿಟ್ಟೆ ನಾನು. ಇವತ್ತು ಹೆಂಗೊತ್ತು ಒಳ್ಳೆ ದಿನ ಈ ಬಿಸ್ನೆಸ್ ಶುರು ಮಾಡಿದ್ದೀನಿ. ಹಿಂಗೇನೆ ಎಲ್ಲ ಸುಖವಾಗಿ ಚೆನ್ನಾಗಿ ಒಳ್ಳೆ ಲಾಭ ಬಂದುಬಿಟ್ರೆ ಸಾಕಣಮ್ಮ. ಪ್ರೀತಿ ಯಾಕೋನೋ ಇದು ಯಾವುದೋ ಹಳೇ ಕಾರ್ ತೊಗೊಂಬಂದು ನಿಲ್ಲಿಸ್ಕೊಂಡವಳೆ. ಏನು ಬಿಲ್ಡಪ್ ಕೊಡಕ್ಕಂತ ಏನಾದರೂ ತಂದು ನಿಲ್ಲಿಸ್ಕೊಂಡವಳ ಏನೋ ಗೊತ್ತಿಲ್ಲ ಕಣತ್ತೆ. ಯಾಕೆ ತಗೊಂಬಂದವಳು ಏನೋ. ಏನೋ ಅವಳಿಗೇನಾದರೂ ಬೇಕಾಗಿತ್ತೇನೋ, ಅದಕ್ಕೆ ತಗೊಂಬಂದವಳೆ. ಏನೋ ಬೆಳಗ್ಗೆಯಿಂದನೂ ಏನು ಮಾತಾಡ್ಕೊಂಡು ಎಲ್ಲನ ಏನೋ ತಗೊಂಬಂದು ಏನೋ ಮಾಡ್ತಾ ಇದ್ದಾಳಪ್ಪ. ಅದೇನು ಮಾಡ್ತಾಳೋ ಏನೋ. ಇದು ಯಾವುದೋ ಡಕೋಟೋ ಎಕ್ಸ್ಪ್ರೆಸ್ ತಂದವಳೆ. ಡಕೋಟೋ ಅಂದರೆ ಡಕೋಟೋ ಇಂಥದ್ದು ತಗೊಂಬಂದವಳಲ್ಲ ಅವಳು. ಬರೋ ಕಾರ್ ತಗೊಂಬಂದಿದ್ದೀನಮ್ಮ. ಅಜ್ಜಿ ತಗೊಂಬಂದಿದ್ದೀನಿ, ಹೇಗಿದೆ ನೋಡು. ನಾನೊಂದು ಸ್ವಲ್ಪ ಇದ್ರೂ ನಾನು ಹೆಂಗೆ ಎಂಜಾಯ್ ಮಾಡ್ತೀನಿ ಬಿಡಜ್ಜಿ. ಯಾನೇನು ಹೊತ್ಕೊಂಡು ಹೋಗಲ್ಲ ಸಾಯುವಾಗ, ಇರೋ ತಕ ಚೆನ್ನಾಗಿರ್ಬೇಕಷ್ಟೇನೆ. ಅಯ್ಯೋ ನನ್ನ ಕಾರಾಗ ಓಡಾಡೋಣ ಅಂತ ಕಾರ್ ತಗೊಂಬಂದಿದ್ದೀನಿ. ಹೌದೇನು? ಹೆಂಗ ಬಿಡತ್ತ. ನಮ್ಗೆ ಎಲ್ಗನ ಹೋಗೋಕ್ಕಾಗುತ್ತತ್ತ. ಬಾರತ್ತೆ ಬಾ, ಸುಮ್ಮನೆ ಇಲ್ಲಿ ನಿಂತ್ಕೊಂಡ್ರೆ ಜಾಸ್ತಿ ಬಿಲ್ಡಪ್ ಕೊಡ್ತಾರೆ. ಬಾ, ಇಲ್ಲಿ ನಿಂತ್ಕೊಂಬದೇ ಅಲ್ಲ. ನಡಿಯಮ್ಮ. ಯಾಕೆ ಸುಮ್ಮನೆ ಅವಳ್ತಾಗ ಯಾಕೆ ಮಾತಾಡ್ಕೊಂಡು ನಾನೇ ನೋವುನಾಗಿದ್ದೀನಿ, ನನ್ನ ತಮ್ಮ ಚೆನ್ನಾಗಾದ್ನೋ ಹೆಂಗೋ ಅಂತ ಹೇಳಿ ನಾವು ಅದೇ ನೋವುನಾಗಿದ್ದೀವಿ. ಏನು ಮಾಡೋಣ ಏನೋ. ನಡಿ ಹೋಗೋಣ ಸುಮ್ಮನೆ. ಅವಳ್ತಾಗೆ ಏನು ಮಾತಾಡೋದು. ನಾವು ಕಷ್ಟ ಆಗಿರ್ಬೇಕಾದ್ರೆ ಯಾಕೆ ಜಗಳ ಮಾಡ್ಕೊಂಬಕ್ಕೋ. ನಡಿ. ಅವರಿಗೆ ನಿನ್ನ ಕಾರ್ ತಗೊಂಬಂದಿರೋದು ನೋಡಿ ಒಟ್ಟುರಿ. ಯಾಕ ಅತ್ತೆ ಸೊಸೆ ಇಬ್ಬರು ಅದೇ ಹೋಗ್ತಾರೆ ನೋಡಲ್ಲಿ ನಿಂತ್ಕೊಂಡು ನೋಡಿ, ಮನೆ ಬಾಗ್ಲಾಗ ನಿಂತ್ಕೊಂಡು ನೋಡಿ ಅದೇ ಹೋಗ್ತಾ ಇದ್ದಾರೆ. ನಿನ್ನ ಕಾರ್ ತಗೊಂಬಂದಿರೋದು ನೋಡಿ ಒಟ್ಟುರಿ ಕಣಮ್ಮ. ಕಣಮ್ಮ ಹುರ್ಕಬ್ಲಿ ಅಂತೆಲ್ಲ ತಗೊಂಬಂದಿದ್ದೀನಿ. ಬಾ, ಇದಕ್ಕೆ ಫಸ್ಟು ಪೂಜೆ ಮಾಡೋಣ. ಇವತ್ತು ಪೂಜೆ ಮಾಡಬೇಕು. ಫಸ್ಟ್ ಟೈಮಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರೋದು, ಅದಕ್ಕೇ ಕಾರು ಪೂಜೆ ಮಾಡಬೇಕು. ಇದನ್ನು ಫಸ್ಟು ಆಮೇಲೆ ನಾನು ಎಲ್ಲ ಇದಕ್ಕೆ ಪೇಂಟ್ ಮಾಡಿಸ್ತೀನಿ, ರಿಪೇರಿ ಮಾಡಿಸ್ತೀನಿ. ಫಸ್ಟ್ ಮನೆ ಮುಂದಕ್ಕೆ ತೊಗೊಂಬಂದು ಪೂಜೆ ಮಾಡೋಣ ಅಂತ ತೊಗೊಂಬಂದಿದ್ದೀನಿ. ನಡಿ ಹೋಗೋಣ. ಎಲ್ಲನ ತೊಗೊಂಬಂದ್ರೆ ಆಯಿತು. ಎಲ್ಲ ತೊಗೊಂಬಂದು ಹೂವು ಹಣ್ಣು ಕಾಯಿ ಎಲ್ಲ ತೊಗೊಂಬಂದು ನಿಂಬೆಹಣ್ಣೆಲ್ಲ ತೊಗೊಂಬಂದು ಎಲ್ಲನ ಪೂಜೆ ಮಾಡೋಣ. ಕರ್ಪೂರ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ. ಬಿಸ್ನೆಸ್ಸು ಅಮ್ಮ ಮೇಕಪ್ಪು ಎಲ್ಲನ ಪೌಡ್ರ್ ಹಾಕಿ ಸ್ನೋ ಹಾಕಿ ಎಲ್ಲ ಮೇಕಪ್ ಮಾಡಲ್ವಿ, ಹಂಗೆ ಇದಕ್ಕೆ ಹಳೆ ತಗೊಂಬಂದು ಅದಕ್ಕೆಲ್ಲ ಬಣ್ಣ ಹೊಡೆದು ಆಮೇಲೆ ಮಾರಾಟ ಮಾಡೋದು. ಎಲ್ಲ ಇದಕ್ಕೆಲ್ಲ ಹೊಸಾದು ಮಾಡೋದು ನೋಡಿರಿ. ಹೊಸಾದಪ್ಪ ಚೆನ್ನಾಗೈತಪ್ಪ ಅನ್ಕೋಬೇಕು. ಈಗ ಹೆಂಗೆ ಹುಡುಗಿಯ ಕರ್ಗಿದ್ರು ಬೆಳ್ಳಗಿದ್ದಾರೆ ಅಂತ ಹೇಳಿ ಮತ್ತೆಲ್ಲನ ಮೇಕಪ್ ಮಾಡ್ಕೊಂಡು ಸೆನಕ್ಕಂತಾರಲ್ಲ, ಆಗ ಹಂಗೆ ಇದನ್ನು ಮೇಕಪ್ ಮಾಡಿ ಮಾರ್ತಾ ಇರೋದು. ಒಳ್ಳೆ ಸೇಲಿಗೆ ಸೇಲ್ ಆಗುತ್ತೆ ಅಂತ ಹಂಗೆ ಮಾಡ್ತಾ ಇರೋದು. ಹೌದೇನು? ಅದಕ್ಕೆ ತಗೊಂಬಂದೈತಿ ನನಗೆ ಯಾಕಪ್ಪ ನಮ್ಮಂಗಾತು. ಬರ್ರಿ ಪೂಜೆ ಮಾಡ್ರಿ. ಇವತ್ತು ಎಲ್ರಿಗೂ ಒಂಥರ ಆಶ್ಚರ್ಯ ಕಣಮ್ಮ. ಇದು ಬಿಸ್ನೆಸ್ ಅಂದರೆ ಒಂಥರ ಆಶ್ಚರ್ಯ ಪಡ್ತಾರೆ. ಮತ್ತು ಎಲ್ಲರಿಗೂ ಬರಲ್ಲಮ್ಮ ಇವು ಐಡಿಯಾ. ನಂದು ಐಡಿಯಾನೇ ಬೇರೆ. ಇದೆಲ್ಲರಿಗೂ ಬಂದರೆ ಆಯ್ತಲ್ಲ. ನಾನು ಅದಕ್ಕೇ ಯೋಚನೆ ಮಾಡಿ ಈ ರೀತಿ ಯೋಚನೆ ಮಾಡಿದ್ದು. ಒಬ್ರು ನೋಡಿದ್ದೆ ನಾನು ಎಲ್ಲನೂ ತುಂಬ ಚೆನ್ನಾಗಿ. ಅವರು ಏನೇನೂ ಇರಲಿಲ್ಲ ಅಮ್ಮ. ಈ ಥರ ಬಿಸ್ನೆಸ್ ಮಾಡೋದಕ್ಕೆ ನಿಂತ್ಕೊಂಡು ಎಷ್ಟು ಚೆನ್ನಾಗೆಲ್ಲ ಸೇಲ್ ಮಾಡಿಕೊಂಡು ಹಳೆ ಗಾಡಿ ಬೈಕೆಲ್ಲ ತಗೊಂಬರೋದು, ಅವಕ್ಕೆಲ್ಲ ಹೊಸ ಸೀಟ್ ಹಾಕ್ಸೋದು, ಎಲ್ಲ ಬಣ್ಣ ಹೊಡ್ಸೋದು ಎಲ್ಲ ಚೆನ್ನಾಗಿ ಮಾಡಿಸ್ಬಿಟ್ರು. ಕಮ್ಮಿ ಸಿಗ್ತಾವ, ಮಾರ್ಕೋಬೋದು ಎಲ್ಲನೂ. ಚೆನ್ನಾಗಿ ಲಾಭ ಸಿಗುತ್ತೆ ಒಳ್ಳೆ. ಮಾತಾಡಮ್ಮ ಪ್ರೀತಿ, ಕೇಳು. ನನಗೆ ಬೇಜಾರಾದಂಗೆ ಆಗ್ತಾಯಿತ್ತು, ಒಂಥರ ಮಾತಾಡೋಕ್ಕೆ ಆಗ್ತಾಯಿಲ್ಲ. ನೀನೇ ಕೇಳಮ್ಮ. ಹಲೋ ಹಲೋ ಚೈತ್ರಕ್ಕ, ಪ್ರವೀಣ ಹೇಗೈತೆ? ಚೆನ್ನಾಗೈದಾನಮ್ಮ, ಪರವಾಗಿಲ್ಲ. ಇವಾಗ ಕಣ್ಣು ಬಿಡ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ, ಸ್ವಲ್ಪ ಪರವಾಗಿಲ್ಲ. ಆಪ್ರೇಷನ್ ಮಾಡಿದ್ರೆ ಚೈತ್ರಕ್ಕ?
ಹ್ಞೂ ಮಾಡ್ತಾರೆ, ಇವತ್ತು ಆಪ್ರೇಷನ್ ಆಗುತ್ತೆ. ಅದು ಬ್ಲಡ್ ಎಲ್ಲ ಬ್ಲ್ಯಾಕ್ ಆಗೈತೆ ಅಂತ ಹೇಳಿದ್ರು. ಅದನ್ನೆಲ್ಲ ಹೊರಗಡೆ ತೆಗೆದ್ಬಿಟ್ಟು ಇವಾಗ ಹೊಸ ಬ್ಲಡ್ ಹಾಕವ್ರೆ. ಆಪ್ರೇಷನ್ ಮಾಡ್ತಾರೆ ಇವತ್ತು. ಚೆನ್ನಾಗಿದ್ದಾನೆ. ಇನ್ನು ನಮ್ಮನ್ನೇನು ಹತ್ರಕ್ಕೆ ಬಿಟ್ಟಿಲ್ಲ, ನಾವು ಸುಮ್ಮನೆ ದೂರ ನಿಂತ್ಕೊಂಡು ನೋಡಿದ್ವಿ. ಚೆನ್ನಾಗಿದ್ದಾನೆ, ಸ್ವಲ್ಪ ಪರವಾಗಿಲ್ಲ ಕಣಮ್ಮ. ಚೆನ್ನಾಗಿ ಆಗ್ತಾನೆ ಹೇಳ್ಬಿಡು. ಕಾಲು ಮುರಿದಿರೋದಲ್ಲ, ಕಾಲು ಮುರಿದಿರೋದಕ್ಕೆ ಏನಾಗಲ್ಲ, ಹುಷಾರಾಗ್ತಾನೆ ಅಂತೇಳಿ ಹೇಳವ್ರಿ. ಚೆನ್ನಾಗಿದ್ದಾನೆ ಹೇಳಿದಾರೆ ಡಾಕ್ಟ್ರು. ಏನು ತೊಂದರೆ ಇಲ್ಲ, ದೇವರು ನಿಮ್ಮ ಕೈ ಇದ್ದಾನೆ. ಇವಾಗ ಚೆನ್ನಾಗಾದ, ಕಾಲು ಮುರಿದಿರೋದು ಆಪ್ರೇಷನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತೇಳಿ ಹೇಳವ್ರೆ ಬಿಡು. ಚೆನ್ನಾಗಿದ್ದಾನೆ. ಸರಿ ಅಮ್ಮ, ಆಯಿತು. ಅದಕ್ಕೆ ಫೋನ್ ಮಾಡಿದೆ, ಏನಾನ ಬೇಕಿದ್ರೆ ಫೋನ್ ಮಾಡು. ನಾನು ಬರೋಣ ಅಂದ್ಕೊಂಡೆ, ಇನ್ನೇನಕ್ಕೆ ಬರೋಣ ಬಿಡತ್ತ ಅಂತ ಸುಮ್ಮನಾದೆ. ಬಿಡು, ಸ್ಯಾನೆ ಜನ ಬರಬೇಡ್ರಿ, ಇಲ್ಲ ಆಸ್ಪತ್ರೆಗೆ ಏನು ಬಿಡ್ತಾಮಲ್ಲ ಬಿಡು. ಸ್ಯಾನೆ ಜನ ಏನಕ್ಕೆ. ಸರಿ ಆಯ್ತು, ಹೇಳು. ಏನಾನ ಬೇಕಿದ್ರೆ ಫೋನ್ ಮಾಡು. ಸರಿ ಆಯಿತು ಸುಗುಣ, ಮಾಡ್ತೀನಿ. ಪಾಪ ಬ್ಲಡ್ ಎಲ್ಲನ ಒಟ್ಟುನು ಗ್ಯಾನ್ಗತ್ತಂಗೆ ಇಟ್ಟಿತ್ತಂತೆ. ಎಲ್ಲ ತೆಗ್ದು ಈಗ ಹೊಸ ಬ್ಲಡ್ ಹಾಕ್ಯವ್ರಂತೆ. ಇವತ್ತು ಆಪ್ರೇಷನ್ ಮಾಡ್ತಾರಂತೆ. ಇವತ್ತು ಮಾಡ್ಬೋದು, ಇವತ್ತು ಆಪ್ರೇಷನ್ ಮಾಡಿದ್ರೆ ಚೆನ್ನಾಗಿ ಆಗ್ತಾನಂತೆ. ಏನು ತೊಂದರೆ ಇಲ್ಲ ಅಂತೇಳಿ ಹೇಳ್ಯಾರಂತೇಳಿ ಡಾಕ್ಟ್ರು. ಅದಕ್ಕೆ ಎಲ್ಲೋಗಿದ್ರಿ ಅವಾಗಲೇ? ಅಮ್ಮಯ್ಯರ ಮನೆ ಹತ್ರ ಹೋಗಿದ್ದೆ ಕಣಪ್ಪ. ಯಾಕೆ? ಅದೇ ನಿಮ್ಮ ಹತ್ರ ಏನೋ ಒಂದು ವಿಷಯ ಮಾತಾಡಬೇಕಾಗಿತ್ತು. ಇವಾಗ ಅದೇ ಚಿಕ್ಕ ಯಜಮಾನ್ರು ಇವಾಗ ಹೆಣ್ಣು ಐತೆ, ನಾನು ಹೆಣ್ಣು ನೋಡಿದ್ದೀನಿ, ಹೋಗಿ ಒಂದ್ಸತಿ ನೋಡ್ಕೊಂಬರ್ರಿ ನಿಮ್ಮ ಮನೆಗಳರೆಲ್ಲ ಹೋಗಿ ಅಂತ ಹೇಳಿದ್ರು. ಅದಕ್ಕೆ ಚಿಕ್ಕಮ್ಮ ಹೋಗೋಣ ಅಂತ. ಇನ್ನೇನು ಅವರು ಹೋಗಿ ನೋಡ್ಕೊಂಬರಪ್ಪ, ನಾನೆಲ್ಲ ಹೇಳ್ತೀನಿ, ಒಂದ್ಸತಿ ನೋಡ್ಕೊಂಬ ಅಂತ ಹೇಳಿರು. ನಾನು ಹೋಗಲ್ಲಪ್ಪ, ನನಗೆ ಬೇಜಾರು. ನನ್ನ ತಮ್ಮಗೆ ಆಕ್ಸಿಡೆಂಟ್ ಆಗೈತೆ ಅಂತ ನನಗೆ ಬೇಜಾರು. ನಾನು ಎಲ್ಲಿಗೂ ಹೋಗಲ್ಲಪ್ಪ. ನಿಮ್ಮ ಅತ್ತಿಗೆ ಹೇಳು, ಒಂದೆರಡು ದಿವಸ ಸುಮ್ಮನೆ ಇರು ವಿಕಿ. ಇವಾಗ ಪ್ರವೀಣಿಗೆ ಪಾಪ ಆಕ್ಸಿಡೆಂಟ್ ಆಗೈತೆ, ಒಂಥರ ಬೇಜಾರು. ನಮ್ಮ ಇವ್ರಿಗೂ ಬೇಜಾರು, ನಮ್ಮ ಅತ್ತೆಗೆ ನಮಗೂ ಬೇಜಾರು. ಒಂಥರ ಪ್ರವೀಣಿಗೆ ಆಕ್ಸಿಡೆಂಟ್ ಆಗೈತಲ್ಲ ಅಂತೇಳಿ ಬೇಜಾರಾದಂಗೆ ಆಗ್ತೈತೆ. ಅದಕ್ಕೇ ಒಂದೆರಡು ದಿವಸ ಸುಮ್ಮನೆ ಇದ್ಬಿಡು. ಆಮೇಲೆ ಬೇಕಿದ್ದರೆ ನಾವು ಏನಾದ್ರೂ ಮಾಡೋಕ್ಕಾಗುತ್ತೆ. ಒಂದೆರಡು ದಿನ ಸುಧಾರಿಸು. ಆಪ್ರೇಷನ್ ಆಗೈತೆ, ಒಂದು 15-20 ದಿನ. ಆಮೇಲೆ ಅವರು ಸ್ವಲ್ಪ ಹುಷಾರಾಗಿ ಚೆನ್ನಾಗಿ ಆಗೋವರೆಗೂ, ಚೆನ್ನಾಗಿದ್ದಾರೆ ಎಂಬುದು ಗೊತ್ತಾಗೋವರೆಗೂ ಆಮೇಲೆ ನೋಡಿದ್ರೆ ಇನ್ನೊಂದು ವಾರ 15 ದಿವಸ ಬಿಟ್ಟು ಒಂದೆರಡು ದಿನ ಸುಧಾರಿಸು. ಸರಿ ಆಯಿತು. ಅದಕ್ಕೆ ಅದೇ ಚಿಕ್ಕ ಯಜಮಾನ್ರು ಹೇಳಿದ್ರಲ್ಲ, ಹೋಗಿ ನೋಡ್ಕೊಂಬ ವಿಕಿ, ನಿನಗಿಷ್ಟ ಆದರೆ ಒಪ್ಕೋ ಅಂತ ಹೇಳಿದ್ರು. ಅದಕ್ಕೆ ಒಂದೆರಡು ಫೋಟೋ ಬೇರೆ ಕಳಿಸಿದ್ರು. ಸರಿ ಆಯ್ತು ಬಿಡಿ, ಹಂಗಾದ್ರೆ ಇನ್ಯಾಕೆ ಚಿಕ್ಕ ಯಜಮಾನ್ರೆ, ಒಂದು ವಾರ 15 ದಿವಸ ಲೇಟ್ ಆಗಲಿ. ಯಾಕಂದರೆ ನಮ್ಮ ರಿಲೇಷನ್ಗೊಬ್ರಿಗೆ ಹಿಂಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ಹಿಂಗೆ ನಮ್ಮ ಚಿಕ್ಕಮ್ಮ ನೋವಲ್ಲಿದ್ದಾರೆ ಅಂತ ಹೇಳ್ತೀನಿ. ಇವಾಗ ಅತ್ತೆ ನೋವಲ್ಲಿ ಇರಬೇಕಾದ್ರೆ ಇವಾಗ ನಾವು ಹೆಣ್ಣು ನೋಡೋಕೆ ಹೋಗೋಣ ಬಾ ಅಂತೇಳಿ ಕರ್ಕೊಂಡು ಹೋಗೋಕ್ಕಾಗುತ್ತಾ? ಆಗಲ್ಲ. ಸುಮ್ಮನೆ ಯಾಕೆ ಇಲ್ಲದೆಲ್ಲ ತೊಂದರೆ ಮಾಡಿಕೊಂಡು ಬೇಜಾರಲ್ಲಿ ಇರಬೇಕಾದ್ರೆ ಅವ್ರಿಗೂ ಸುಮ್ಮನೆ ಬೇಜಾರು. ನೋಡಪ್ಪ, ನಾವು ಬೇಜಾರಲ್ಲಿದ್ದೀವಿ, ಇವಾಗ ಇವ್ರು ಹೆಣ್ಣು ನೋಡೋಕೆ ಕರ್ಕೊಂಡು ಹೋಗ್ತಾರೆ ಅಂತ ಅವರು ಬೇಜಾರಾಗ್ತಾರೆ. ಅದಕ್ಕೆ ಒಂದೆರಡು ದಿನ ಸುಧಾರಿಸು. ಒಂದು ವಾರ 15 ದಿನ. ಸರಿ ಆಯಿತು. ಅದಕ್ಕೆ ನಿಮ್ಮ ಫೋನ್ಗೆ ವಾಟ್ಸಪ್ ಮಾಡಿದ್ದೀನಿ, ಫೋಟೋ ನೋಡಿರಿ. ಅವ್ರು ಚಿಕ್ಕ ಯಜಮಾನ್ರು ಕಳಿಸಿದ್ರು ನನಗೆ. ಅವ್ರದ್ದೇ ಅರ್ಜೆಂಟು. ಇಲ್ಲ ವಿಕ್ಕಿ, ನೀನು ಮದುವೆ ಆಗ್ಬಿಟ್ಟು ಆ ಹುಡುಗಿ ಕಣ್ಣಿದ್ರೆ ನೀನು ಚೆನ್ನಾಗಿರಬೇಕು ವಿಕ್ಕಿ, ನೀನು ಚೆನ್ನಾಗಿರಬೇಕು ಅಂತ ಅವ್ರಂತೂ. ನನಗೆ ಏನು ಇಷ್ಟಪಟ್ಟು, ನಾನು ಏನು ಇಷ್ಟ ಆಗಿದ್ದೀನೋ ಏನೋ ಗೊತ್ತಿಲ್ಲ ಅತ್ತೆ. ಈ ಭಾಳ ಅದಕ್ಕೆ ತುಂಬ ನನ್ನ ಇವಾಗಂತೂ ತುಂಬ ಇಷ್ಟಪಡ್ತಾರೆ ಅದಕ್ಕೆ. ಅದು ಯಾಕೋ ನಾನು ಅಷ್ಟು ಇಷ್ಟ ಆದ್ನೋ ಏನೋ ಅವ್ರಿಗೆ ಗೊತ್ತಿಲ್ಲ. ಅವ್ರದ್ದೇ ಬಲವಂತ. ನೀನು ಮದುವೆ ಆಗೋ ವಿಕ್ಕಿ, ಆ ಹುಡುಗಿ ಕಣ್ಣಿದ್ರೆ ನೀನು ಮದುವೆ ಆಗ್ಬಿಟ್ಟು ಚೆನ್ನಾಗಿರಬೇಕು, ನೀನು ಚೆನ್ನಾಗಿರಬೇಕು ಅಂತ ತುಂಬ ಆಸೆ ಪಡ್ತಾರೆ ಅವರು. ಸರಿಯಪ್ಪ, ಆಯ್ತು ಬಿಡು. ಇನ್ನೊಂದು 2 ದಿವಸ ಬಿಟ್ಟು ಬೇಕಾದರೆ ನೋಡ್ಮಂತೆ, ಇನ್ನೊಂದೆರಡು ದಿನ ಸುಧಾರಿಸು. ಸರಿ ಆಯಿತು ಚಿಕ್ಕಮ್ಮ, ಇನ್ನೊಂದು ವಾರ 15 ದಿವಸ ಲೇಟ್ ಆದರೂ ಪರವಾಗಿಲ್ಲ. ಇನ್ನೊಂದು ವಾರ 15 ದಿವಸ ಬಿಟ್ಟು ಆಮೇಲೆ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಯಾಕಂದರೆ ಪಾಪ ಪ್ರವೀಣ ಅಣ್ಣಗೆ ಆಕ್ಸಿಡೆಂಟ್ ಆಗೈತಿ ಅಂತೇಳಿ ನಮ್ಮ ಚಿಕ್ಕಮ್ಮ ತುಂಬ ಬೇಜಾರಾಗಿದ್ದಾರೆ. ಅದಕ್ಕೆ ಇನ್ನೊಂದು ವಾರ 15 ದಿವಸ ಬಿಟ್ಟು ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಚಿಕ್ಕ ಯಜಮಾನ್ರಿಗಂತೂ ನನಗೆ ಹೆಣ್ಣು ನೋಡಿ ಮದುವೆ ಮಾಡಬೇಕು ಅಂತ ತುಂಬ ಆಸೆ. ನನ್ನ ತುಂಬ ಇಷ್ಟಪಡ್ತಾರೆ ಅವರು. ಯಾಕೆ ಅಷ್ಟು ಇಷ್ಟಪಡ್ತಾರೆ ಅನ್ನೋದು ಗೊತ್ತಿಲ್ಲ, ತುಂಬ ಇಷ್ಟಪಡ್ತಾ ಇದ್ದಾರೆ. ನೀನು ಮದುವೆ ಮಾಡಬೇಕು ವಿಕ್ಕಿ ಅಂತ ಹೇಳಿ ಅವ್ರು ತುಂಬ ಆಸೆಗಿದ್ದಾರೆ. ನಮಗಿಂತ ಮುಂಚೆ ಅವರೇ ತುಂಬ ಆಸೆಗಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ, ಅದೇನೋ ಸಂಬಂಧನೋ ಏನೋ ನಮಗೂ ಅವ್ರಿಗೂ ಏನೋ ಎಲ್ಲೋ ಮಾತಾಡ್ಸಿದ್ವಲ್ಲ ಒಂದು ದಿವಸಕ್ಕೆ, ಎಷ್ಟು ಅವರು ನಮಗೆ ಹತ್ರ ಆಗ್ಬಿಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬ ಒಂಥರ ನಮ್ಮ ಸಂಬಂಧಿಕರು ಅನ್ನೋ ಥರ ಫೀಲ್ ಆಗ್ತೈತೆ ನಮ್ಗೆ. ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ. ನೋಡ್ತಾ ಇರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.